ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಅತಿ ದೊಡ್ಡ ಸುದ್ದಿ. ಬುರುಡೆ ಗ್ಯಾಂಗ್ನ ಒಳಸಂಚನ್ನ ಎಸ್ಐಟಿ ಒಂದು ಹಂತಕ್ಕೆ ಭೇದಿಸಿದ್ಯಾ, ಅಂದ್ರೆ ಕಂಪ್ಲೀಟ್ ಆಗಿ ಭೇದಿಸಿದ್ಯಾ, ತನಿಖೆ ಮುಗಿತಾ ಬಂದಿದ್ಯಾ? ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದು ಯಾರು, ಆ ಸಿಂಗಲ್ ಬುರುಡೆ ಎಲ್ಲಿಂದ ಬಂತು ಅನ್ನುವಂಥದ್ರ ಹಿಂದೆ ರಿಪಬ್ಲಿಕ್ ಕನ್ನಡ ಕೂಡ ಬಿದ್ದಿತ್ತು. ಬುರುಡೆಯನ್ನ ಎಲ್ಲಿಂದ ತಂದ್ರು, ಆ ಬುರುಡೆಯ ಕಥೆ ಶುರುವಾಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೇ ಬಹಳ ಸ್ಪಷ್ಟವಾಗಿ ಎತ್ತಿತ್ತು. ಬುರುಡೆ ಷಡ್ಯಂತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಎಲ್ಲರಿಗಿಂತ ಮೊದಲು ರಿಪಬ್ಲಿಕ್ ಕನ್ನಡ ಕೊಡ್ತಾನೆ ಬಂದಿದೆ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಹಾಗಾದ್ರೆ ಆ ಬುರುಡೆಯನ್ನ ಎಲ್ಲಿಂದ ತಂದ್ರು? ಎಸ್ಐಟಿ ಗ್ರಿಲ್ ನಲ್ಲಿ ಈ ಒಟ್ಟು ಷಡ್ಯಂತ್ರದ ಕಹಾನಿಯ ಒಟ್ಟು ಚಿತ್ರಣ ಸಿಗ್ತಾ ಇದೆ. ಚಿನ್ನಯ್ಯ ಈ ಇಡೀ ಚಿತ್ರಣವನ್ನ ಕಕ್ಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ತಿಮರೋಡಿ ಗ್ಯಾಂಗ್ಗೆ ಈ ಚಿನ್ನಯ್ಯನನ್ನ ಸೇರಿಸಿದ್ದೆ ವಿಠಲಗೌಡ. ಈ ಚಿನ್ನಯ್ಯನನ್ನ ತಿಮರೋಡಿ ಗ್ಯಾಂಗ್ಗೆ ಪರಿಚಯ ಮಾಡಿಸಿದ್ರು ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ. ವಿಠಲಗೌಡನಿಗೂ ಚಿನ್ನಯ್ಯನಿಗೂ ಬಹಳ ವರ್ಷದಿಂದ ಪರಿಚಯ ಇತ್ತು ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಈಗ 2 ವರ್ಷದ ಕೆಳಗೆ ಈ ಚಿನ್ನಯ್ಯ ಮತ್ತೆ ವಿಠಲಗೌಡರಿಗೆ ರೀಕನೆಕ್ಟ್ ಆಗ್ತಾನೆ. ಧರ್ಮಸ್ಥಳದಲ್ಲಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ದ ವೇಳೆ ಸೌಜನ್ಯ ಮಾವ ವಿಠಲಗೌಡರಿಗೆ ಈ ಚಿನ್ನಯ್ಯನ ಪರಿಚಯ ಇತ್ತು. ಈಗ ತಿಮರೋಡಿ ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪರಿಚಯಿಸಿದ್ದೆ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ. ನೋಡಿ, 2 ವರ್ಷದ ಹಿಂದೆ ಸತ್ಯಮಂಗಲದಿಂದ ಚಿನ್ನಯ್ಯ ವಾಪಸ್ ಬರ್ತಾನೆ. ಆತನೇ ಕೆಲಸ ಹುಡುಕಿಕೊಂಡು ಬಂದನ ಅಥವಾ ಈ ಪ್ಲಾನ್ ನ ಭಾಗವಾಗಿ ಆತನನ್ನ ಕರೆಸಿಕೊಳ್ಳಲಾಯ್ತಾ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕಾಗಿದೆ. ಒಟ್ನಲ್ಲಿ ಚಿನ್ನಯ್ಯ ಬರ್ತಾನೆ, ಉಜಿರೆಗೆ ವಾಪಸ್ ಬರ್ತಾನೆ 2 ವರ್ಷಗಳ ಹಿಂದೆ. ಅಲ್ಲಿ ಬಂದ್ಬಿಟ್ಟು ಪಂಚಾಯಿತಿಯಲ್ಲಿ ಕೆಲಸ ಸಿಗುತ್ತೆ ಆತನಿಗೆ. ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ವಿಠಲಗೌಡ ಮತ್ತೆ ರೀಕನೆಕ್ಟ್ ಆಗ್ತಾನೆ ಚಿನ್ನಯ್ಯನಿಗೆ. ಮತ್ತೆ ವಿಠಲಗೌಡ ಚಿನ್ನಯ್ಯನನ್ನ ಸಂಪರ್ಕ ಸಾಧಿಸಿ, ಬಾ ನಿಮ್ಗೊಂದು ಕೆಲಸ ಇದೆ, ಈ ತರ ಒಂದು ಕೆಲಸ ಮಾಡು ಅಂತ ಕರ್ಕೊಂಡೋಗಿ ತಿಮರೋಡಿ ಗ್ಯಾಂಗ್ಗೆ ಈತನನ್ನ ಚಿನ್ನಯ್ಯನನ್ನ ಪರಿಚಯ ಮಾಡಿಸ್ತಾರೆ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನನ್ನ ಮುಂದಿಟ್ಟುಕೊಂಡು ಇಡೀ ಗ್ಯಾಂಗ್ ಆ ನಂತರ ಬುರುಡೆಯ ಪ್ಲಾನ್ ಮಾಡುತ್ತೆ. ಶವ ಹೂತ ಕತೆ, ಒಂದು ಶವ ಇದ್ದದ್ದು 100 ಶವ ಆಗಿ, 100 ಇದ್ದದ್ದು 1000 ಶವ ಆಗಿ ಯೂಟ್ಯೂಬರ್ಸ್ ನ ಕರೆದು ಇದನ್ನು ಹೇಗೆ ಇಡೀ ಷಡ್ಯಂತ್ರವನ್ನ ಹೆಣೆಯಲಾಯಿತು ಅನ್ನೋದರ ಮಾಹಿತಿ ಲಭ್ಯವಾಗ್ತಾ ಇದೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಅತಿ ದೊಡ್ಡ ಸುದ್ದಿ. ಬುರುಡೆ ಗ್ಯಾಂಗ್ನ ಒಳಸಂಚನ್ನ ಎಸ್ಐಟಿ ಒಂದು ಹಂತಕ್ಕೆ ಭೇದಿಸಿದ್ಯಾ, ಅಂದ್ರೆ ಕಂಪ್ಲೀಟ್ ಆಗಿ ಭೇದಿಸಿದ್ಯಾ, ತನಿಖೆ ಮುಗಿತಾ ಬಂದಿದ್ಯಾ? ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದು ಯಾರು, ಆ ಸಿಂಗಲ್ ಬುರುಡೆ ಎಲ್ಲಿಂದ ಬಂತು ಅನ್ನುವಂಥದ್ರ ಹಿಂದೆ ರಿಪಬ್ಲಿಕ್ ಕನ್ನಡ ಕೂಡ ಬಿದ್ದಿತ್ತು. ಬುರುಡೆಯನ್ನ ಎಲ್ಲಿಂದ ತಂದ್ರು, ಆ ಬುರುಡೆಯ ಕಥೆ ಶುರುವಾಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೇ ಬಹಳ ಸ್ಪಷ್ಟವಾಗಿ ಎತ್ತಿತ್ತು. ಬುರುಡೆ ಷಡ್ಯಂತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಎಲ್ಲರಿಗಿಂತ ಮೊದಲು ರಿಪಬ್ಲಿಕ್ ಕನ್ನಡ ಕೊಡ್ತಾನೆ ಬಂದಿದೆ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಹಾಗಾದ್ರೆ ಆ ಬುರುಡೆಯನ್ನ ಎಲ್ಲಿಂದ ತಂದ್ರು? ಎಸ್ಐಟಿ ಗ್ರಿಲ್ ನಲ್ಲಿ ಈ ಒಟ್ಟು ಷಡ್ಯಂತ್ರದ ಕಹಾನಿಯ ಒಟ್ಟು ಚಿತ್ರಣ ಸಿಗ್ತಾ ಇದೆ. ಚಿನ್ನಯ್ಯ ಈ ಇಡೀ ಚಿತ್ರಣವನ್ನ ಕಕ್ಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ತಿಮರೋಡಿ ಗ್ಯಾಂಗ್ಗೆ ಈ ಚಿನ್ನಯ್ಯನನ್ನ ಸೇರಿಸಿದ್ದೆ ವಿಠಲಗೌಡ. ಈ ಚಿನ್ನಯ್ಯನನ್ನ ತಿಮರೋಡಿ ಗ್ಯಾಂಗ್ಗೆ ಪರಿಚಯ ಮಾಡಿಸಿದ್ರು ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ. ವಿಠಲಗೌಡನಿಗೂ ಚಿನ್ನಯ್ಯನಿಗೂ ಬಹಳ ವರ್ಷದಿಂದ ಪರಿಚಯ ಇತ್ತು ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಈಗ 2 ವರ್ಷದ ಕೆಳಗೆ ಈ ಚಿನ್ನಯ್ಯ ಮತ್ತೆ ವಿಠಲಗೌಡರಿಗೆ ರೀಕನೆಕ್ಟ್ ಆಗ್ತಾನೆ. ಧರ್ಮಸ್ಥಳದಲ್ಲಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ದ ವೇಳೆ ಸೌಜನ್ಯ ಮಾವ ವಿಠಲಗೌಡರಿಗೆ ಈ ಚಿನ್ನಯ್ಯನ ಪರಿಚಯ ಇತ್ತು. ಈಗ ತಿಮರೋಡಿ ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪರಿಚಯಿಸಿದ್ದೆ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ. ನೋಡಿ, 2 ವರ್ಷದ ಹಿಂದೆ ಸತ್ಯಮಂಗಲದಿಂದ ಚಿನ್ನಯ್ಯ ವಾಪಸ್ ಬರ್ತಾನೆ. ಆತನೇ ಕೆಲಸ ಹುಡುಕಿಕೊಂಡು ಬಂದನ ಅಥವಾ ಈ ಪ್ಲಾನ್ ನ ಭಾಗವಾಗಿ ಆತನನ್ನ ಕರೆಸಿಕೊಳ್ಳಲಾಯ್ತಾ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕಾಗಿದೆ. ಒಟ್ನಲ್ಲಿ ಚಿನ್ನಯ್ಯ ಬರ್ತಾನೆ, ಉಜಿರೆಗೆ ವಾಪಸ್ ಬರ್ತಾನೆ 2 ವರ್ಷಗಳ ಹಿಂದೆ. ಅಲ್ಲಿ ಬಂದ್ಬಿಟ್ಟು ಪಂಚಾಯಿತಿಯಲ್ಲಿ ಕೆಲಸ ಸಿಗುತ್ತೆ ಆತನಿಗೆ. ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದ.
ಈ ಸಂದರ್ಭದಲ್ಲಿ ವಿಠಲಗೌಡ ಮತ್ತೆ ರೀಕನೆಕ್ಟ್ ಆಗ್ತಾನೆ ಚಿನ್ನಯ್ಯನಿಗೆ. ಮತ್ತೆ ವಿಠಲಗೌಡ ಚಿನ್ನಯ್ಯನನ್ನ ಸಂಪರ್ಕ ಸಾಧಿಸಿ, ಬಾ ನಿಮ್ಗೊಂದು ಕೆಲಸ ಇದೆ, ಈ ತರ ಒಂದು ಕೆಲಸ ಮಾಡು ಅಂತ ಕರ್ಕೊಂಡೋಗಿ ತಿಮರೋಡಿ ಗ್ಯಾಂಗ್ಗೆ ಈತನನ್ನ ಚಿನ್ನಯ್ಯನನ್ನ ಪರಿಚಯ ಮಾಡಿಸ್ತಾರೆ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನನ್ನ ಮುಂದಿಟ್ಟುಕೊಂಡು ಇಡೀ ಗ್ಯಾಂಗ್ ಆ ನಂತರ ಬುರುಡೆಯ ಪ್ಲಾನ್ ಮಾಡುತ್ತೆ. ಶವ ಹೂತ ಕತೆ, ಒಂದು ಶವ ಇದ್ದದ್ದು ನೂರಾರು ಶವ ಆಗಿ, ನೂರಾರು ಇದ್ದದ್ದು ಸಾವಿರಾರು ಶವ ಆಗಿ, ಯೂಟ್ಯೂಬರ್ಸ್ನ ಕರೆದು ಇದನ್ನು ಹೇಗೆ ಇಡೀ ಷಡ್ಯಂತ್ರವನ್ನ ಹೆಣೆಯಲಾಯಿತು ಅನ್ನೋದರ ಮಾಹಿತಿ ಲಭ್ಯವಾಗ್ತಾ ಇದೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಅತಿ ದೊಡ್ಡ ಸುದ್ದಿ. ಬುರುಡೆ ಗ್ಯಾಂಗ್ನ ಒಳಸಂಚನ್ನ ಎಸ್ಐಟಿ ಒಂದು ಹಂತಕ್ಕೆ ಭೇದಿಸಿದ್ಯಾ, ಅಂದ್ರೆ ಕಂಪ್ಲೀಟ್ ಆಗಿ ಭೇದಿಸಿದ್ಯಾ, ತನಿಖೆ ಮುಗಿತಾ ಬಂದಿದ್ಯಾ? ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದು ಯಾರು, ಆ ಸಿಂಗಲ್ ಬುರುಡೆ ಎಲ್ಲಿಂದ ಬಂತು ಅನ್ನುವಂಥದ್ರ ಹಿಂದೆ ರಿಪಬ್ಲಿಕ್ ಕನ್ನಡ ಕೂಡ ಬಿದ್ದಿತ್ತು. ಬುರುಡೆಯನ್ನ ಎಲ್ಲಿಂದ ತಂದ್ರು, ಆ ಬುರುಡೆಯ ಕಥೆ ಶುರುವಾಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೇ ಬಹಳ ಸ್ಪಷ್ಟವಾಗಿ ಎತ್ತಿತ್ತು. ಬುರುಡೆ ಷಡ್ಯಂತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಎಲ್ಲರಿಗಿಂತ ಮೊದಲು ರಿಪಬ್ಲಿಕ್ ಕನ್ನಡ ಕೊಡ್ತಾನೆ ಬಂದಿದೆ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಹಾಗಾದ್ರೆ ಆ ಬುರುಡೆಯನ್ನು ಎಲ್ಲಿಂದ ತಂದ್ರು? ಎಸ್ಐಟಿ ಗ್ರಿಲ್ನಲ್ಲಿ ಈ ಒಟ್ಟು ಷಡ್ಯಂತ್ರದ ಕಹಾನಿಯ ಒಟ್ಟು ಚಿತ್ರಣ ಸಿಗ್ತಾ ಇದೆ. ಚಿನ್ನಯ್ಯ ಈ ಇಡೀ ಚಿತ್ರಣವನ್ನ ಕಕ್ಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ತಿಮರೋಡಿ ಗ್ಯಾಂಗ್ಗೆ ಈ ಚಿನ್ನಯ್ಯನನ್ನ ಸೇರಿಸಿದ್ದೆ ವಿಠಲಗೌಡ. ವಿಠಲಗೌಡ ಈ ಚಿನ್ನಯ್ಯನನ್ನ ತಿಮರೋಡಿ ಗ್ಯಾಂಗ್ಗೆ ಪರಿಚಯ ಮಾಡಿಸಿದ್ರು ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ. ವಿಠಲಗೌಡನಿಗೂ ಚಿನ್ನಯ್ಯನಿಗೂ ಬಹಳ ವರ್ಷದಿಂದ ಪರಿಚಯ ಇತ್ತು ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಈಗ 2 ವರ್ಷದ ಕೆಳಗೆ ಈ ಚಿನ್ನಯ್ಯ ಮತ್ತೆ ವಿಠಲಗೌಡರಿಗೆ ರೀಕನೆಕ್ಟ್ ಆಗ್ತಾನೆ. ಧರ್ಮಸ್ಥಳದಲ್ಲಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ದ ವೇಳೆ ಸೌಜನ್ಯ ಮಾವ ವಿಠಲಗೌಡರಿಗೆ ಈ ಚಿನ್ನಯ್ಯನ ಪರಿಚಯ ಇತ್ತು. ಈಗ ತಿಮರೋಡಿ ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪರಿಚಯಿಸಿದ್ದೆ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ. ನೋಡಿ, 2 ವರ್ಷದ ಹಿಂದೆ ಸತ್ಯಮಂಗಲದಿಂದ ಚಿನ್ನಯ್ಯ ವಾಪಸ್ ಬರ್ತಾನೆ. ಆತನೇ ಕೆಲಸ ಹುಡುಕಿಕೊಂಡು ಬಂದನ ಅಥವಾ ಈ ಪ್ಲಾನ್ ನ ಭಾಗವಾಗಿ ಆತನನ್ನ ಕರೆಸಿಕೊಳ್ಳಲಾಯ್ತಾ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕಾಗಿದೆ. ಒಟ್ನಲ್ಲಿ ಚಿನ್ನಯ್ಯ ಬರ್ತಾನೆ, ಉಜಿರೆಗೆ ವಾಪಸ್ ಬರ್ತಾನೆ 2 ವರ್ಷಗಳ ಹಿಂದೆ. ಅಲ್ಲಿ ಬಂದ್ಬಿಟ್ಟು ಪಂಚಾಯಿತಿಯಲ್ಲಿ ಕೆಲಸ ಸಿಗುತ್ತಾ ಆತನಿಗೆ, ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ವಿಠಲಗೌಡ ಮತ್ತೆ ರೀಕನೆಕ್ಟ್ ಆಗ್ತಾನೆ ಚಿನ್ನಯ್ಯನಿಗೆ. ಮತ್ತೆ ವಿಠಲಗೌಡ ಚಿನ್ನಯ್ಯನನ್ನ ಸಂಪರ್ಕ ಸಾಧಿಸಿ, ಬಾ ನಿಮ್ಗೊಂದು ಕೆಲಸ ಇದೆ, ಈ ತರ ಒಂದು ಕೆಲಸ ಮಾಡು ಅಂತ ಕರ್ಕೊಂಡೋಗಿ ತಿಮರೋಡಿ ಗ್ಯಾಂಗ್ಗೆ ಈತನನ್ನ ಚಿನ್ನಯ್ಯನನ್ನ ಪರಿಚಯ ಮಾಡಿಸ್ತಾರೆ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನನ್ನ ಮುಂದಿಟ್ಟುಕೊಂಡು ಇಡೀ ಗ್ಯಾಂಗ್ ಆ ನಂತರ ಬುರುಡೆಯ ಪ್ಲಾನ್ ಮಾಡುತ್ತೆ. ಶವ ಹೂತ ಕತೆ, ಒಂದು ಶವ ಇದ್ದದ್ದು